ಸಂವಿಧಾನ ಬಂದೇ ಈಗ 75ನೇ ವರ್ಷ ಅಲ್ಲ, ಇನ್ನೂ ಕೂಡ ಎಲ್ರಿಗೂ ಎಲ್ಲ ಹಕ್ಕುಗಳು ಕೂಡ ಸಿಕ್ಕಿಲ್ಲ. ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಜಾತ್ಯತೀತತೆ ಮತ್ತು ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಜಾತ್ಯತೀತ ತತ್ವ, ಇವುಗಳ ಮೇಲೆ ನಮ್ಮ ಸಂವಿಧಾನ ಇವೇ ತಳಹದಿ ಸಂವಿಧಾನಕ್ಕೆ. ಸೊ ಇವಕ್ಕೆ ಧಕ್ಕೆ ತರ್ತಕ್ಕಂಥ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅಂಥ ಪ್ರಯತ್ನಗಳನ್ನು ವಿಫಲಗೊಳಿಸಬೇಕಾಗ್ತದೆ. ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಅದು ಕೆಲವ್ರ ಜವಾಬ್ದಾರಿ ಇಲ್ಲ. ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಂಗಡ ಇಲ್ಲ, ಗುಂಪಿಲ್ಲ. ಸಂವಿಧಾನ ಈ ದೇಶದ 143 ಕೋಟಿ ಜನರಿಗೂ ಇರ್ತಕ್ಕಂಥದ್ದು. 143 ಕೋಟಿ ಜನ, ಯಾವ ಪಕ್ಷ, ಈ ಪಕ್ಷ, ಆ ಪಕ್ಷ ಅಂತಿಲ್ಲ. ಜನಸಮೂಹ ಇದೆಯಲ್ಲ, ದೇಶದಲ್ಲಿ ಜನಸಮೂಹ ಇದೆಯಲ್ಲ, ಆ ಜನಸಮೂಹದವರೆಲ್ಲರೂ ಕೂಡ ಅದಕ್ಕೆ ಭಾಳ ಸ್ಪಷ್ಟವಾಗಿ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇದರಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಅಂತ ನಾವು ಒಪ್ಕೊಂಡಿದ್ದೀವಿ. ವೈವಿಧ್ಯತೆಯಲ್ಲಿ ಏಕತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಇವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ಹೇಳಿರೋದು 25 ನವಂಬರ್ 1949. 25 ನವಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿ ಭಾಷಣ ಮಾಡುವಾಗ ಒಂದು ದಿನ 26ನೇ ತಾರೀಕು ನವಂಬರ್ 1949 ಅಂಗೀಕಾರ ಆಯಿತು. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಅದು ಒಂದು ಐತಿಹಾಸಿಕ ಭಾಷಣ. ಏನು ಹೇಳಿದ್ದಾರೆ ಅಂತಂದರೆ, ಜನವರಿ 26, 1950ನೇ ಇಸ್ವಿ ಅವತ್ತಿನಿಂದ ನಾವು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿ ಬಂದ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಕಾಲಿಡ್ತಾ ಇದ್ದೀವಿ. ರಾಜಕೀಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಾವು ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಹೋಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೋಗಿದೆಯಾ? ಮತ್ತು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಲ್ಲ, ನನಗೆ ಯಾಕೆ ಇನ್ನೂ ಹಕ್ಕು ಸಿಕ್ಕಿಲ್ಲ ನನಗೆ ಅಂತ ತಿಳ್ಕೋಬೇಕಲ್ಲ. ಸಂವಿಧಾನ ಕೊಟ್ಟಿದೆ ಅಪ್ಪ, ಯಾಕೆ ಸಿಕ್ಕಿಲ್ಲ ಇನ್ನು ನನಗೆ ಅನ್ನೋ ಆ ಜಾಗೃತಿ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರಬೇಕಲ್ಲ. ಮಹಿಳೆಯರಿಗಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿರ್ಬೋದು. ಯಾಕೆ ಸಿಕ್ಕಿಲ್ಲ ಇನ್ನು? ನನಗ್ಯಾಕೆ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ? ನನಗ್ಯಾಕೆ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ? ಸಂವಿಧಾನ ಕೊಟ್ಟಿದೆ, ನಮ್ಗೆ ಯಾಕೆ ಸಿಕ್ಕಿಲ್ಲ? ಈ ಜಾಗೃತಿ ಬರಬೇಕಲ್ಲ.